ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಜೂನ್ ತಿಂಗಳ ಟ್ಯಾರೋಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಒಂದು ಟ್ಯಾರೋಟ್ ರೀಡಿಂಗ್ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಜೂನ್ ತಿಂಗಳಲ್ಲಿ ಈ ಒಂದು ಟ್ಯಾರೋಟ್ ರೀಡರ್ ಪ್ರಕಾರ ಏನ್ ಬರುತ್ತೆ, ಅವರಿಗೆ ಶುಭ ಸಂದೇಶ ಏನ್ ತರ್ತಾ ಇದೆ ಟ್ಯಾರೋಟ್ ಕಾರ್ಡ್ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಗೋಯಿಂಗ್ ವಿತ್ ದ ಫ್ಲೋ ಅಂತ ತಗೊಂಡಿದ್ದಾರೆ ಮೊದಲನೇ ಕಾರ್ಡು ಮೇಡಮ್. ಅಂದ್ರೆ ನಿಮಗೆ ಕೆಳಗೆ ಬೀಳ್ತಾ ಇರೋ ಅನುಭವ ಆಗ್ತಾ ಇದೆ. ಯಾರೋ ನನ್ನನ್ನ ಕೆಳಗಡೆ ಬೀಳಿಸ್ತಾ ಇದಾರೆ, ಯಾರೋ ನನ್ನನ್ನ ಕೆಳಗಡೆ ದೂಕ್ತಾ ಇದಾರೆ, ನಾನು ಕೆಳಗಡೆ ಬಿದ್ದೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ವೃಷಭ ರಾಶಿಯವರಿಗೆ ಶನಿಯ ಒಂದು ದೃಷ್ಟಿ ಇದೆ. ಎಲ್ರು ಹೇಳ್ತಾರೆ ಶನಿ 11ನೇ ಮನೆಯಿಂದ ವೃಷಭ ರಾಶಿಯವರಿಗೆ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಖಂಡಿತ ಬರುತ್ತೆ ಸೂಪರ್ ದಿನಗಳೀಗ ಜೂನ್ 2ರಿಂದ. ಆದ್ರೆ ಶನಿಯ ದೃಷ್ಟಿ ಇಲ್ಲಿವರೆಗೂ ಇದ್ದಿದ್ರಿಂದ, ರಾಶಿ ಮೇಲೆ ಇದ್ದಿದ್ರಿಂದ ಅವ್ರಿಗೆ ಯಾವ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರು ಆಗ್ತಿರ್ಲಿಲ್ಲ. ಅಡೆತಡೆಗಳು ಜಾಸ್ತಿ. ಯಾವಾಗ ಶನಿ ದೃಷ್ಟಿ ಅಂದ್ರೆ ಹಂಗೆ ನಮ್ಮನ್ನ ಸೋಂಬೇರಿತನ ಮಾಡೋದು, ನಮ್ಮನ್ನ ಕತ್ಲಲ್ಲಿ ತಳ್ಳೋ ನಿಧಾನಗತಿ. ನಾವು ಫಾಸ್ಟ್ ಆಗೋಕೆ ಬಿಡಲ್ಲ ಅದು. ಅದೇ ತರ ಶನಿ ದೃಷ್ಟಿ ನಿಮ್ಮ ಒಂದು ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಈ ಒಂದು ಕಾರ್ಡ್, ಮೊದಲನೇ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಗೋಯಿಂಗ್ ವಿತ್ ಫ್ಲೋ, ಅಂದ್ರೆ ಕೆಳಗ್ ಬೀಳಿಸ್ತಿದ್ದಾರೆ, ಅಥವಾ ನಾನೇ ಬೀಳ್ತಾ ಇದೀನೇನೋ, ಕೆಳಗ್ ಬಿದ್ದೋಗ್ತಾ ಇದೀನೇನೋ ಅಂತ ನಿಮ್ಗೆ ಅನಿಸ್ತಿದೆ. ಅಥವಾ ಯಾರು ನನ್ನನ್ನ ಮೇಲಿಂದ ಕೆಳಗಡೆ ತಳ್ಳಿಬಿಡ್ತಾ ಇದಾರೇನೋ, ನಾನ್ ಲೈಫಲ್ಲಿ ಕೆಳಗ್ ಬಿದ್ದೋಗ್ತೀನೇನೋ ಅಂತ ನಿಮಗೆ ವೃಷಭ ರಾಶಿಯವರಿಗೆ ಅನ್ನಿಸ್ತಾ ಇದ್ರು ಕೂಡ ಇನ್ನೊಂದು ಕಾರ್ಡು ಮೇಡಮ್ ತೆಗ್ದಿದ್ದಾರೆ, ನ್ಯೂ ವಿಷನ್ ಕಾರ್ಡ್ ತೆಗ್ದಿದ್ದಾರೆ. ನೋಡಿ, ಇದು ಕೆಳಗಡೆ ಬೀಳಿಸ್ತಾ ಇರೋ ಸೂಚನೆ ಕೊಟ್ರೆ, ಸೆಕೆಂಡ್ ಕಾರ್ಡ್ ನಿಮ್ಗೆ ಏನ್ ಸೂಚಿಸ್ತಾ ಇದೆ ಅಂದ್ರೆ ನ್ಯೂ ವಿಷನ್, ಹೊಸ ಗುರಿ, ಹೊಸ ದಾರಿ. ಅಂದ್ರೆ ನಾವು ಬಿಲ್ಲು ಬಾಣ ಹಿಡಿದು ಒಂದು ಗುರಿ ಇಡ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ನಂಗೆ ಹೊಸ ದಾರಿ ಸಿಗ್ತಾ ಇದೆ. ಆ ದೇವ್ರು ನಿಮಗೆ ಹೊಸ ಬೆಳಕನ್ನ ಕೊಡ್ತಾ ಇದ್ದಾನೆ. ಕೆಳಗೆ ಬೀಳ್ಸಿದ್ರು ಕೂಡ ನಾನ್ ನಿಮ್ಮನ್ನ ಕೈ ಹಿಡಿತೀನಿ, ಆ ದಾರಿ ನಿಮ್ದಿದೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ತೆಗ್ದಿದ್ದೀರಿ. ವೃಷಭ ರಾಶಿಯವರಿಗೆ ಖಂಡಿತ ದೇವರೇ ಕೈ ಹಿಡಿತಾನೆ. ಅದೇ ಕಾರ್ಡು ಮೇಡಮ್ ತೆಗ್ದಿರೋದ್ರಿಂದ ನೀ ವಿಷನ್ ಅಂದ್ರೆ ಹೊಸ ಗುರಿ ಕಡೆ ಪಯಣ ಮಾಡಿ, ಹೊಸ ಗುರಿ ಕಡೆ ನಿಮ್ಮ ಒಂದು ಗಮ್ಯವನ್ನ ಕೊಡಿ, ಗಮನವನ್ನ ಕೊಡಿ. ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಮೂರನೇ ಕಾರ್ಡ್ ತೆಗ್ದಿದ್ದಾರೆ ಮೇಡಮ್, ಪ್ಲೇಫುಲ್ನೆಸ್ ಅಂತ ಹೇಳಿ, ಹ್ಯಾಪಿಯಾಗಿ ಇರುವಂತದ್ದು. ನೋಡಿ, ನೀವು ಕೆಳಗೆ ಬೀಳ್ತಿದ್ದೀರಿ, ಮತ್ತೆ ದೇವ್ ನಿಮ್ಮನ್ನ ನೀ ವಿಷನ್, ಹೊಸ ಗುರಿಗಳ ಕಡೆ ದೇವ್ರು ಕರಿತಿದ್ದಾನೆ, ಅಥವಾ ನಿಮ್ಮನ್ನ ದಾರಿ ತೋರಿಸ್ತಾ ಇದ್ದಾನೆ. ಹಾಗೆ ಹ್ಯಾಪಿನೆಸ್ ಆಗಿ ಇರುವಂತಹ ಒಂದು ಸಮಯದ ಕಾರ್ಡನ್ನ ತೆಗ್ದಿದ್ದಾರೆ ಅಂತ ಅಂದ್ರೆ, ಇದೇ ಜೂನ್ 2ನೇ ತಾರೀಕು ಗುರು ತನ್ನ ಪಥವನ್ನ ಬದಲಾಯಿಸಿ ಕಟಕ ರಾಶಿಗೆ ಹೋಗ್ತಾ ಇರೋದ್ರಿಂದ ಈ ಗುರುವಿನ ಆಶೀರ್ವಾದದಿಂದ ವೃಷಭ ರಾಶಿಯವರು ಇಲ್ಲಿವರೆಗೂ ಪಟ್ಟಂತಹ ಕಷ್ಟಗಳು, ಕಾರ್ಪಣ್ಯಗಳು, ಯಾಕೆಂತಂದ್ರೆ ವೃಷಭ ರಾಶಿಯವರಿಗೆ ಆಲ್ರೆಡಿ ತುಂಬಾ ಕಷ್ಟ ಆಗಿದೆ ಮೇಡಮ್. ಎಲ್ಲೋ ಕಮಿಟ್ಮೆಂಟು, ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡಿ ಹೊಸ ಲೈಫ್ ನ ಕಟ್ಕೊಂಡಿದ್ದಾರೆ, ಅಥವಾ ಎಲ್ಲೋ ಒಂಚೂರು ಅಡ್ಜಸ್ಟ್ ಮಾಡಿ ತನ್ನ ಜೀವನವನ್ನ ನೋಡ್ಕೊಳ್ತಾ ಇದ್ದಾರೆ. ಎಲ್ಲೋಕ್ಕೂ ಇಟ್ಟಂತಹ ಗೋಲ್ಡ್ ಮರ್ಯಾದೆ ಎಲ್ಲೋ ಒಂದ್ ಕಡೆ ಹೋಗಿ ಫ್ಲೆಡ್ಜ್ ಆಗಿದೆ. ಯಾರತ್ರನು ಕೇಳಬಾರ್ದಂತಹ ಹಣಗಳನ್ನ ಆಲ್ರೆಡಿ ಕೇಳ್ತಾ ಇದ್ದಾರೆ. ನಮ್ಮವರೇ ನಮಗೆ, ಸ್ವಂತದವರೇ ನಮಗೆ ಬೇರೆ ಬೇರೆ ತರ ಮಾತಾಡ್ತಾ ಇದ್ದಾರೆ, ಶತ್ರುಗಳಾಗ್ತಾ ಇದ್ದಾರೆ. ಈ ತರದೆಲ್ಲ ಏನಾಗುತ್ತೆ ಅಂದ್ರೆ ವೃಷಭ ರಾಶಿಯವರಿಗೆ ಸಾಕಷ್ಟು ನೋವುಗಳಾಗ್ತದೆ. ಯಾವಾಗ ಏನಂದ್ರೆ ಬೇರೆಯವ್ರು ಮಾತಾಡ್ದಾಗೂ ನಮ್ಮವ್ರು ನಮ್ಗೆ ಮಾತಾಡಿದಾಗ ನೋವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ವೃಷಭ ರಾಶಿಯವ್ರಿಗೆ ಏನಾಗ್ತದೆ, ನಮ್ಮವರೇ ನಮಗೆ ತೊಂದರೆ ಕೊಡ್ತಾ ಇದ್ರಲ್ಲ, ನಾನು ನಂಬೋದವ್ರು, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇಂಥ ಯಾವ ಬಂಧನಗಳು ಸ್ವಂತ ಅನ್ನೋದಿರುತ್ತಲ್ಲ, ಅಂತವುಗಳಿಗೆಲ್ಲ ನೋವು ಕೊಟ್ಟಾಗ ತುಂಬಾ ಬೇಜಾರಾಗತ್ತೆ. ಕೆಲಸಗಂತ ಬಂದಾಗ ಕೆಲಸ ವಿಚಾರದಲ್ಲೂ ನಿಧಾನತ್ತೆ, ವ್ಯಾಪಾರ ವ್ಯವಹಾರದಲ್ಲೂ ನಿಧಾನ ಆಗ್ತಾ ಇದೆ. ಆದ್ರೆ ವೃಷಭ ರಾಶಿಯವರಿಗೆ ಇದೇ ಗುರುವಿನ ಗೋಚಾರದ ಫಲದಿಂದ, ಅದೇನ್ ಗುರು ತನ್ನ ಪಥವನ್ನ ಬದಲಾಯಿಸಿ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ, ಆ ಕಟಕ ರಾಶಿಯ ಫಲದಿಂದನೇ ನೀ ವಿಷನ್ ಸಿಗ್ತಾ ಇದೆ, ಅಲ್ಲಿಗೆ ಹೊಸ ದಾರಿ ಸಿಗ್ತಾ ಇದೆ. ಹ್ಯಾಪಿನೆಸ್ ಆಗಿರ್ತೀರಿ ಅನ್ನೋದನ್ನ ಈ ಮೂರನೇ ಕಾರ್ಡು ಮೇಡಮ್ ತೆಗ್ದಿರೋದ್ರಿಂದ ನೀವು ಇನ್ನು ಮುಂದೆ ಲೈಫ್ ನ ಸಂತೋಷವಾಗಿ ಕಳೆಯುವಂತಹ ಒಂದು ಸುವರ್ಣ ಅವಕಾಶ ವೃಷಭ ರಾಶಿಯವರಿಗೆ ಸಿಕ್ಕಿರೋದ್ರಿಂದ ಹ್ಯಾಪಿಯೆಸ್ಟ್ ಮೂಮೆಂಟ್ ಡೇಗಳನ್ನ ನೋಡುವಂತಹ ಸಮಯ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಹೋಗ್ಬೋದು. ಖಂಡಿತ ವೃಷಭ ರಾಶಿಯವರು ಸಮಾಧಾನವಾಗಿ ಇರಿ, ಟೈಮ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಯಾವುದೆಲ್ಲ ನೀವು ಪಡ್ಕೋಬೇಕು ಅನ್ಕೊಂಡಿದಿರೋ, ಯಾವುದನ್ನೆಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂಡಿದಿರೋ ಅಂತಹ ಒಂದು ಸುವರ್ಣ ಅವಕಾಶ ಸದ್ಯದ ದಿನಗಳಲ್ಲೇ ಇರೋದ್ರಿಂದ ಒಂದು ಸುವರ್ಣ ಅವಕಾಶ ಅಂತ ಈ ಒಂದು ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಹೇಳ್ತಾ ಹೋಗ್ಬೋದು. ಸೊ ಟ್ಯಾರೋಟ್ ರೀಡರ್ ಪ್ರಕಾರ ಖಂಡಿತ ಈ ರಿಸಲ್ಟ್ ವೃಷಭ ರಾಶಿಯವರಿಗೆ ಕೊಟ್ಟೇ ಕೊಡುತ್ತೆ. ಕೊಡ್ಲಿ, ಅವರಿಗೆ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ ಒಂದು ಟ್ಯಾರೋಟ್ ರೀಡಿಂಗ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.